ಓಂ ಶಾಂತಿ. ಡೇಟ್ ಆಗಿದೆ 3 ಫೆಬ್ರವರಿ 1979. ಅವೇಕ್ ಬಾಪ್ ದಾದಾ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, सर्व पर रहम करो, वहम और अहम भाव को मिटाओ. सर्व पर रहम करो, वहम और अहम भाव को मिटाओ. ಬಾಬಾ ಹೇಳ್ತಾರೆ, ಎಲ್ಲರ ಮೇಲೇನೂ ನಮಗೆ ದಯಾಭಾವ ಇರಬೇಕು, ಅಹಂಕಾರ ಭಾವವನ್ನು ತೆಗೆದುಹಾಕಿ ಅಂತ ಹೇಳ್ತಾರೆ ಬಾಬಾ. विश्व कल्याणकारी राज्य भाग्य प्राप्त करने वाली, देव पद प्राप्त करने वाली आत्माओं प्रति बाबा बोले. ಇವತ್ತು ಇದನ್ನು ಚಿಂತನೆ. ನಾನು ವಿಶ್ವ ಕಲ್ಯಾಣಕಾರಿ, ನಾನು ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಆತ್ಮ, ದೇವ ಪದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಆತ್ಮ ನಾನು. ಇಂಥ ಆತ್ಮಗಳ ಪ್ರತಿಯಾಗಿ ಬಾಬಾ ಏನು ಹೇಳ್ತಾರೆ ಇವತ್ತು? बाप दादा सभी बच्चों को संपन्न स्वरूप देखना चाहते हैं. ಬಾಬಾ ಎಲ್ಲರನ್ನ ಸಂಪನ್ನ ಸ್ವರೂಪ ನೋಡ್ತಾರಂತಂದ್ರೇನು? ತನ್ನ ಸಮಾನ ನೋಡ್ತಿದ್ದಾನೆ. ತಾನು ಹೆಂಗಿದಾನೋ ನನ್ನ ಮಕ್ಕಳು ಹಾಗೇ ಇರಬೇಕು ಅಂತ ಬಾಬಾ ನೋಡ್ತಾರೆ. ವಿಶ್ವ ಕಲ್ಯಾಣಕಾರಿ ರೂಪ ಮೇ ದೇಖ್ ರಹೆ ಹೇ. ಇವತ್ತು ಬಾಬಾ ನಮ್ಮನ್ನೆಲ್ಲ ಯಾವ ರೂಪದಲ್ಲಿ ನೋಡ್ತಿದ್ದಾರೆ? ವಿಶ್ವ ಕಲ್ಯಾಣಿ ರೂಪದಲ್ಲಿ ನೋಡ್ತಿದ್ದಾರೆ. ವರ್ತಮಾನ ಸಮಯ ಅಂತಿಮ ಸ್ವರೂಪ ವ ಅಂತಿಮ ಕರ್ತವ್ಯ ವಿಶ್ವ ಕಲ್ಯಾಣ ಕಾ ಹಿ ಹೇ. ವರ್ತಮಾನ ಸಮಯ, ಸದ್ಯದ ಸಮಯದಲ್ಲಿಯ ಸ್ವರೂಪ ಅಥವಾ ಅಂತಿಮ ಕರ್ತವ್ಯ ವಿಶ್ವ ಕಲ್ಯಾಣಕಾರಿ ಅಂತ ಹೇಳ್ತಾರೆ ಬಾಬಾ. ಎಲ್ಲ ಮುಗಿತೀವಿ, ಇನ್ನೇನು ಮಾಡ್ತದ? ನನ್ನ ಡ್ಯೂಟಿ, ನನ್ನ ಕರ್ತವ್ಯ, ನನ್ನ ಸ್ವರೂಪ ಯಾವುದಿರಬೇಕು? ವಿಶ್ವ ಕಲ್ಯಾಣಕಾರಿ. ಇವತ್ತಿದೆ ಸ್ವಮಾನ್, ಮೇ ಆತ್ಮ ವಿಶ್ವ ಕಲ್ಯಾಣಕಾರಿ ಹೂ ಅಂತಂದಾಗ ಇದ್ರದ್ದು ಮನನ ಚಿಂತನೆ ಮಾಡಬೇಕು. ಏನೇನು ಹೇಳ್ತಾರೆ ಬಾಬಾ? वर्तमान समय अंतिम स्वरूप व अंतिम कर्तव्य विश्व कल्याण का ही है. इस अंतिम स्वरूप में स्थित रहने के लिए हर एक ब्राह्मण यथाशक्ति पुरुषार्थ कर रहे हैं. ಈ ಅಂತಿಮ ಸ್ವರೂಪದಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಪ್ರತಿಯೊಬ್ಬ ಬ್ರಾಹ್ಮಣಾತ್ಮಗಳು ಯಥಾಶಕ್ತಿ ಪುರುಷಾರ್ಥವನ್ನು ಮಾಡ್ತಿದ್ದಾರೆ. ಲಕ್ಷ್ಯ ಸಬ್ಕಾ ಏಕ್ ಹಿ ವಿಶ್ವ ಕಲ್ಯಾಣ ಕರ್ನೆ ಕಾ ಹೈ. ಗುರಿ ಎಲ್ಲರದು ಏನಿದೆ? ವಿಶ್ವ ಕಲ್ಯಾಣವನ್ನು ಮಾಡಬೇಕಂತಾನೇ ಇದೆ. ಲೇಕಿನ್ ಕೋಯಿ ಅಭಿ ತಕ್ ಸ್ವ ಕಲ್ಯಾಣ ಮೇ ಹಿ ಲಗೆ ಹುಯೇ ಹೇ. ಬಹಳಷ್ಟು ಜನ ಏನು ಮಾಡ್ಕೊಂಡಿದ್ದಾರೆ? ತಮ್ಮ ಕಲ್ಯಾಣ ಮಾಡಿಕೊಳ್ಳುವುದರಲ್ಲೇ ಸಮಯವನ್ನು ಕಳೀತಿದ್ದಾರೆ. ಅವ್ರ ಕೋಯಿ ಸಂದೇಶ ಕೆ ಕಲ್ಯಾಣ ಕರ್ನೆ ಮೇ ಲಗೆ ಹುಯೇ, और कोई स्वदेश के कल्याण करने में लगे हुए हैं. बहुत थोड़े बेहद के बाप समान बेहद अर्थात विश्व की सेवा में अथवा विश्व कल्याणकारी स्वरूप में स्थित रहते हैं. विश्व कल्याणकारी श्रेष्ठ आत्मा की निशानी क्या होगी? ಬಾಬಾ ಹೇಳ್ತಾರೆ, ಈಗ ನಮ್ಮ ಸ್ವರೂಪ, ನಮ್ಮ ಕರ್ತವ್ಯ ಏನಾಗಿದೆ? ವಿಶ್ವ ಕಲ್ಯಾಣಕಾರಿ. ಆದರೆ ಕೆಲವು ಆತ್ಮಗಳು ಏನು ಮಾಡ್ತಿದ್ದಾರೆ? ಇನ್ನು ತಮ್ಮ ವೈಯಕ್ತಿಕ ಕಲ್ಯಾಣ ಮಾಡ್ಕೊಳ್ಳೋದ್ರಲ್ಲಿದ್ದಾರೆ. ತಮ್ಮ ಸ್ವದೇಶ, ತಮ್ಮ ದೇಶವನ್ನು ಅಷ್ಟೇ ಕಲ್ಯಾಣ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಬಹಳಷ್ಟು ಕಡಿಮೆ, ಬೇಹದ್ದಿನ ತಂದೆ ಸಮಾನ. ಬೇಹದ್ ಅಂತಂದ್ರೆ ಏನರ್ಥ? ವಿಶ್ವದ ಸೇವೆಯಲ್ಲಿ ತೊಡಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಅವ್ರಿಗೆ ವಿಶ್ವ ಕಲ್ಯಾಣಕಾರಿನಲ್ಲಿ ಸ್ಥಿತ ಆಗಬೇಕು. ಹಾಗಾದರೆ ವಿಶ್ವ ಕಲ್ಯಾಣಕಾರಿ ಶ್ರೇಷ್ಠ ಆತ್ಮಗಳ ನಿಶಾನ ಏನಾಗಿರ್ತದೆ? ಅವರ ಲಕ್ಷಣಗಳು ಏನಿರ್ತವೆ? फर्स्ट पॉइंट, विश्व कल्याणकारी जानते हैं कि समय कम है और कार्य महान है, इसलिए विश्व कल्याणकारी हर सेकेंड व संकल्प विश्व कल्याण के प्रति ही लगाएंगे. ಬಾಬಾ ಹೇಳ್ತಾರೆ, ವಿಶ್ವ ಕಲ್ಯಾಣಕಾರಿ ಅಂತ ಯಾರು ತಿಳ್ಕೊತಾರೋ ಅಂಥವರು ಸಮಯ ಬಹಳ ಕಡಿಮೆ ಇದೆ, ಕಾರ್ಯ ಬಹಳಷ್ಟಿದೆ. ಆದ್ದರಿಂದ ವಿಶ್ವ ಕಲ್ಯಾಣಕಾರಿಯಾದಂಥವರು ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ ಏನಿರ್ತದೆ ಅವ್ರದ್ದು ವಿಶ್ವ ಕಲ್ಯಾಣಕ್ಕಾಗಿಯೇ ಇರ್ತದೆ. ಅದರಲ್ಲೇ ಅವರು ತೊಡಗಿಸ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್,
तन मन और प्राप्त ಈ धन सदा विश्व सेवा में अर्पण करेंगे. ತನ್ ಮನ್ ಮತ್ತು ಪ್ರಾಪ್ತಿಯಾಗಿರ್ತಕ್ಕಂಥ ಧನ ಯಾವಾಗಲೂ ಎಲ್ಲಿ ತೊಡಗಿಸ್ತಾರೋ ವಿಶ್ವ ಸೇವೆಗಾಗಿಯೇ ಅರ್ಪಣ ಮಾಡ್ತಾರೆ. थर्ड पॉइंट, अनेक मस्तक और नयनों में सदा विश्व की सर्वात्माएं स्मृति व दृष्टि में होंगी. ಅನೇಕ ಮಸ್ತಕ್ और ನಯನೋं में, ಅನೇಕ ಆತ್ಮಗಳ ಮಸ್ತಕದಲ್ಲಿ ಮತ್ತು ಕಣ್ಣುಗಳಲ್ಲಿ ಯಾವಾಗಲೂ ವಿಶ್ವದ ಎಲ್ಲ ಆತ್ಮಗಳ ಸ್ಮೃತಿ ಮತ್ತು ದೃಷ್ಟಿನಲ್ಲಿ ಏನಿರ್ತದೆ. ಇನ್ ಅಪ್ರಾಪ್ತ ಆತ್ಮಾओं को भी तृप्त आत्मा कैसे बनाए. ಈ ಅಪ್ರಾಪ್ತ ಆತ್ಮನನ್ನು ತೃಪ್ತಿ ಹೇಗೆ ಮಾಡಬೇಕು ಅನ್ನೋದೇ ತಲೆನಲ್ಲಿರ್ತದೆ. ಯಾರಿಗೆ? ಯಾರು ವಿಶ್ವ ಕಲ್ಯಾಣಕಾರಿ ಅಂತ ತಿಳ್ಕೊಂಡಿದ್ದಾರೋ. ಭಿಕಾರಿ ಆತ್ಮಾओं को ಸಂಪನ್ನ ಬನಾಯೆ. ಎಲ್ಲ ಆತ್ಮಗಳು ಭಿಕಾರಿಯಾಗಿದ್ದಾರೆ, ಇವ್ರನ್ನ ಹೇಗೆ ಸಂಪನ್ನ ಮಾಡಬೇಕು. ವಂಚಿತ್ ಹುಯಿ ಆತ್ಮಾओं को ಸಂಪರ್ಕ ಸಂಬಂಧ ಮೇ ಕೈಸೆ ಲಾಯೆ. ಇವರೆಲ್ಲ ಪರಮಾತ್ಮನ ಜ್ಞಾನದಿಂದ, ಪರಮಾತ್ಮನ ಪರಿಚಯದಿಂದ, ಪರಮಾತ್ಮನ ಸಂಬಂಧದಿಂದ ವಂಚಿತ ಆಗಿದ್ದಾರೆ. ಇವರನ್ನು ನಾವು ಇಲ್ಲಿ ಹೆಂಗೆ ಕರ್ಕೊಂಡು ಬರಬೇಕು ಅಂತ ವಿಚಾರ ಮಾಡ್ತಿರ್ತಾರಂತೆ. दिन रात बाप द्वारा शक्तियों का वरदान लेते हुए सर्व को देने वाले दाता होंगे. ಹಗಲು ರಾತ್ರಿ ಪರಮಾತ್ಮನ ಶಕ್ತಿಗಳನ್ನು ತಗೊಂಡು, ವರದಾನ ತಗೊಂಡು ಈ ಎಲ್ಲ ಆತ್ಮಗಳಿಗೂ ಕೂಡ ಏನು ಮಾಡ್ತಾರೆ? ಕೊಡ್ತಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಯಾರು? ವಿಶ್ವ ಕಲ್ಯಾಣಕಾರಿ ನಾನು ಅಂತ ತಿಳ್ಕೊಂಡಿರ್ತಾರೋ. ಅಥಕ್ ನಿರಂತರ ಸೇವಾಧಾರಿ ಹೋಂಗೆ, ಯಾವಾಗಲೂ ಸೇವೆಯಲ್ಲೇ ಇರ್ತಾರೆ. ಪ್ರೋಗ್ರಾಮ್ ಪ್ರಮಾಣ ಸೇವಾಧಾರಿ ನಹಿ. ಸೇವೆಯಲ್ಲಿ ಇರೋದಂತಂದ್ರೆ ಏನು? ಕಾರ್ಯಕ್ರಮಗಳನ್ನು ಮಾಡೋದ್ರಲ್ಲ, ಲೇಕಿನ್ ಸದಾ ಎವರ್ ರೆಡಿ ಆಲ್ರೌಂಡರ್ ಹೋಂಗೆ. ಅವರು ಎಲ್ಲನೂ ಮಾಡ್ಲಿಕ್ಕೆ ತಯಾರಾಗಿರ್ತಾರೆ, ಆಲ್ರೌಂಡರ್ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಫಿಫ್ತ್ ಪಾಯಿಂಟ್, 5ನೇ ಪಾಯಿಂಟ್, ऐसे विश्व कल्याणकारी अर्थात रहम दिल आत्मा यही कैसी भी अवगुण वाली आत्मा हो. ವಿಶ್ವ ಕಲ್ಯಾಣಿ ಆಗಬೇಕು ಅಂತಂದರೆ ಒಳಗಡೆ ರೆಹಮ್ ಬೇಕು. ಫಸ್ಟ್ ರೆಹಮ್ ದಿಲ್ ಇರಬೇಕು. ಅಂದರೆ ದಯಾಭಾವ ಇದ್ರಷ್ಟೇ ನಾವು ವಿಶ್ವ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಕಡೆ ಸಂಸ್ಕಾರ ವಾಲಿ ಆತ್ಮ ಅವ್ರು ಎಂಥವರೇ ಇರಲಿ, ಎಲ್ಲರನ್ನೂ ನಾವೇನು ಮಾಡಬೇಕಾಗಿದೆ? ಕಲ್ಯಾಣನೇ ಮಾಡಬೇಕಾಗ್ತದೆ. ಆತ್ಮ ಭಾಳ ಪತಿತದ ಬಿಡ್ರಿ, ಅದಕ್ಕೇನು ಮಾಡೋಕ್ಕಾಗಲ್ಲ ಅಂತ ಬಿಡಂಗಿಲ್ಲ ಅಂತಾರೆ ಬಾಬಾ. ಯಾಕಂದರೆ ಎಲ್ಲರನ್ನೇ ಕರ್ಕೊಂಡು ಹೋಗ್ಬೇಕಾಗ್ಯದಲ್ಲ. ಎಲ್ಲರನ್ನ ಕರ್ಕೊಂಡು ಹೋಗಬೇಕು ಅಂತಂದರೆ ಎಲ್ಲರನ್ನ ಏನು ಮಾಡಬೇಕು? ನಾವು ಪಾವನ ಮಾಡಲೇಬೇಕು. ಪಾವನ ಮಾಡದ ಹೊರತು ಪರಮಧಾಮಕ್ಕೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಎಂಥ ಅವಗುಣವಾಲಿ ಆತ್ಮ ಇರಲಿ, ಕಡೆ ಸಂಸ್ಕಾರವಾಲಿ ಆತ್ಮ ಇರಲಿ, ಕಮ್ ಬುದ್ಧಿವಾಲಿ ಆತ್ಮ ಇರಲಿ, ಪತ್ಥರ ಬುದ್ಧಿ ಆತ್ಮ ಇರಲಿ, ಎಂಥ ಆತ್ಮ ಇದ್ರೂ ಕೂಡ ಸದಾ ಗ್ಲಾನಿ ಕರ್ನೆ ವಾಲಿ ಆತ್ಮ ಹೋ. ಇದು ಕೆಲವರು ಇರ್ತಾರೆ, ಯಾವಾಗಲೂ ಬೈದೆ ಮಾಡ್ತಿರ್ತಾರೆ ನೋಡ್ರಿ ಎಲ್ಲರಿಗೂ. ಅಂಥ ಆತ್ಮಗಳು ಇರಲಿ. ಸರ್ವಾತ್ಮಾओं ಪ್ರತಿ ಕಲ್ಯಾಣಕಾರಿ ಅರ್ಥಾತ್ ಲಾಫುಲ್ और ಲವ್ಫುಲ್ ಹೋಂಗೆ. ಯಾರು ವಿಶ್ವ ಕಲ್ಯಾಣಕಾರಿ ಆತ್ಮಗಳಾಗಿರ್ತಾರೋ ಅವರು ದಯಾಭಾವನೂ ಇರ್ತದೆ, ಜೊತೆಗೆ ಲಾಫುಲ್ಲು ಇರ್ತಾರೆ, ಲವ್ಫುಲ್ಲು ಇರ್ತಾರೆ. ಎರಡೂ ಬೇಕು. ಬರೀ ಲವ್ಫುಲ್ ಇದ್ರೂ ನಡೆಯಂಗಿಲ್ಲ, ಬರೀ ಲಾಫುಲ್ ಬರೀ ನಿಯಮಗಳನ್ನು ಮಾಡಿದ್ರೆ ಕೆಲಸ ಆಗೋದಿಲ್ಲ, ಬಿಟ್ಟು ದೂರ ಹೋಗ್ಬಿಡ್ತಾರೆ. ಜಾಸ್ತಿ ನಿಯಮಗಳನ್ನು ಹೇರೋದ್ರಿಂದ ಬೇಜಾರಾಗ್ತದೆ. ಅತಿಯಾಗಿ ಪ್ರೀತಿ ಮಾಡೋದ್ರಿಂದ ಏನಾಗ್ತದೆ? ನಡೀತದೆ ಅನ್ನೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಎರಡು ಬ್ಯಾಲೆನ್ಸ್ ಇರಬೇಕು ಅಂತಾರೆ ಬಾಬಾ. ಲಕ್ಷ್ಯ ಸಭಿ ಕಾ ಐಸಾ ಹಿ ಹೈ ಲೇಕಿನ್ ಕರ್ತಿ ಕ್ಯಾ ಹೈ. ಗುರಿ ಎಲ್ಲರದು ಇದೆ, ಎಲ್ಲರದು ಕಲ್ಯಾಣ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಐತಿ. ಆದರೆ ಮಾಡೋದೇನು ಮಾಡ್ತಿದ್ದಾರೆ? ಚಲ್ತೆ ಚಲ್ತೆ रहम के बदले दो बातों में बदल जाते हैं. ಬಾಬಾ ಹೇಳಿರ್ತಾರೆ, ಎಲ್ಲರ ಮೇಲೆ ದಯೆ ತೋರಿಸ್ಬೇಕು ಅಂಥೇಳಿ ತಯಾರಾಗಿ ಹೊಂಟಿರ್ತೀವಿ. ಹೋಗ್ತಾ ಹೋಗ್ತಾ ಏನಾಗ್ತದೆ ಅಂತಾರೆ ಬಾಬಾ, ಎರಡು ಮಾತುಗಳಲ್ಲಿ ಬಂದುಬಿಡ್ತೀರಾ. कोई रहम करने के बदले आत्माओं में वहम भाव पैदा कर देते हैं. ದಯಾಭಾವದರ ಬದಲಾಗಿ ಏನು ಮಾಡೋಕ್ಕೆ ಶುರು ಮಾಡ್ತಾರೆ? ಹೋಗಲಿ ಬಿಡ್ರಿ, ಹಂಗೆ ಅದಾರ ಅವ್ರಿಗೆ ಏನು ರಿಪೇರಿ ಮಾಡೋದು ಅಂತ ಹಿಂಗೆಲ್ಲ ಶುರು ಆಗ್ತದೆ. ಬಾಬಾ ಹೇಳ್ತಾರೆ, ವಹಂ ಭಾವ್ ಪೈದಾ ಹೋತೆ ಯಹ ಕಭಿ ಬದಲ್ ನಹಿ ಸಕ್ತೆ. ಹೋಗಲಿ ಬಿಡ್ರಿ, ಎಷ್ಟು ಹೇಳಿದ್ರು ಇವರೆಂದು ಬದಲಾಗೋದೇ ಇಲ್ಲ. ಈ ಥರ
ಸಂಕಲ್ಪಗಳು ಬರೋಕ್ಕೆ ಶುರು ಆಗ್ತವೆ ಅಂತಾರೆ ಬಾಬಾ. ಯಹ ಹೈ ಹಿ ಐಸೆ, ಅವ್ರು ಹಿಂಗೆ ಇದ್ದಾರೆ. ಸಬ್ ತೋ ರಾಜ ಬನನೆ ವಾಲೆ ನಹಿ ಹೇ, ಎಲ್ಲರಿಗೂ ರಾಜ ಆಗೋದಿಲ್ಲ ಬಿಡ್ರಿ, ಹಿಂಗೆ ಬರೋಕ್ಕೆ ಶುರು ಆಗ್ತದೆ. ಇಸ್ ಪ್ರಕಾರ ಕೆ ಅನೇಕ ವಹಂ ಭಾವ್ ರಹಮ್ ಕೋ ಖತಮ್ ಕರ್ ದೇತೆ. ಈ ಥರ ಎಲ್ಲ ವಹಂ ಭಾವನೆಗಳು ಬಂದ ತಕ್ಷಣ ಅವ್ರ ಮೇಲೆ ನಮಗೇನು ಬರೋದಿಲ್ಲ, ದಯಾ ಬರೋದಿಲ್ಲ. ದಯಾ ಬರಲಿಲ್ಲ ಅಂದರೆ ನಮಗೆ ವಿಶ್ವ ಕಲ್ಯಾಣಕಾರಿ ಮಾಡೋಕ್ಕೆ ಆಗೋದಿಲ್ಲ ಅಂತಾರೆ ಬಾಬಾ. ಇಸ್ ಪ್ರಕಾರಕ್ಕೆ ಬಾಬಾ ಹೇಳ್ತಾರೆ. ದೂಸರಿ ಬಾತ್, ಎರಡನೇದು ಒಂದು ವಹಮ್, ಇನ್ನೊಂದೇನು ಹೇಳ್ತಾರೆ ಬಾಬಾ, ಇನ್ನೊಂದೇನು ಹೇಳಿದ್ರು? दूसरी बात, रहम भाव बदले अहम भाव. ಅಹಂ ಅಂದರೆ ನಾನೇ ಭಾರಿ ಅಂತ ಬರೋಕ್ಕೆ ಶುರು ಆಗ್ತದೆ. ವಹಂ ಅಹಂ, ಮೈ ಹಿ ಸಬ್ ಕುಚ್ ಹೂँ, ಯಹ ಕುಚ್ ನಹಿ ಹೈ. ನಾನೇ ಭಾರಿ, ಇವರೇನೂ ಅಲ್ಲ. ಯಹ ಕುಚ್ ನಹಿ ಕರ್ ಸಕ್ತೆ, ಮೈ ಸಬ್ ಕುಚ್ ಕರ್ ಸಕ್ತಾ ಹೂँ. ಇವ್ರಿಗೇನೂ ಮಾಡೋಕ್ಕಾಗೋದಿಲ್ಲ, ನಾನೇ ಎಲ್ಲ ಮಾಡ್ತೀನಿ. ಇಸ್ ಪ್ರಕಾರ ಕೆ ಅಹಂ ಭಾವ್ ಅರ್ಥಾತ್ ಮೇಪನ್ ಕಾ ಅಭಿಮಾನ್ ರಹಮ್ ದಿಲ್ ಬನನೆ ನಹಿ ದೇತಾ. ಎಷ್ಟು ನಮ್ಮಲ್ಲಿ ಅಹಂಭಾವ ಇತ್ತು ಅಂದರೆ ನಮಗೆ ರಹಮ್ ದಿಲ್ ಬರೋದಿಲ್ಲ, ದಯಾಭಾವ ಬರೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯಹ ದೋನೋ ಬಾತೆ ಬೇಹದ್ ಕೆ ವಿಶ್ವ ಕಲ್ಯಾಣಕಾರಿ ಬನಾ ನಹಿ ಸಕ್ತಿ. ಅಹಂ ಮತ್ತು ವಹಮ್, ಇವೆರಡೂ ಮಾತುಗಳು ನಮ್ಮನ್ನು ವಿಶ್ವ ಕಲ್ಯಾಣಕಾರಿಯನ್ನಾಗಿ ಮಾಡೋಕ್ಕೆ ಬಿಡೋದಿಲ್ಲ. इसलिए ಸ್ವಕಲ್ಯಾಣ ವ ಸ್ವದೇಶಿ ಕಲ್ಯಾಣ ತಕ್ ರಹ ಜಾತೆ ಹೈ. ಅವರಲ್ಲೇ ನಿಂತು ಬಿಡ್ತಾರಂತಾರೆ ಬಾಬಾ. ತಮ್ಮದೇ ಕಲ್ಯಾಣ ಮಾಡ್ಕೋಬೇಕು, ತಮ್ಮ ದೇಶದ್ದು ತಮ್ಮ ಮನೆದು ಅಷ್ಟೇ ಕಲ್ಯಾಣ ಮಾಡ್ಕೊಳ್ಳೋದ್ರಲ್ಲೇ ನಿಂತು ಬಿಡ್ತಾರೆ. ವಿಶ್ವ ಕಲ್ಯಾಣಕಾರಿ बनने का सहज साधन जानते भी हो लेकिन समय पर भूल जाते हो. ವಿಶ್ವ ಕಲ್ಯಾಣಕಾರಿ ಆಗಬೇಕು ಅಂತಂದರೆ ಸಾಧನ ಗೊತ್ತಿದೆ, ಸಮಯ ಬಂದಾಗ ಮರ್ತು ಬಿಡ್ತಾರೆ. ಏನು ಸಾಧನ? रहम दिल बनना ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, भूल जाते हो कैसी भी अवगुणधारी आत्मा हो, कैसी भी पतित आत्मा और पुरुषार्थहीन आत्मा, दोनों में से ही कोई भी हो. अज्ञानी पतित आत्मा होगी और ब्राह्मण परिवार की पुरुषार्थहीन आत्मा होगी. दोनों आत्माओं के प्रति विश्व कल्याणकारी अर्थात बेहद की दाता आत्मा, विश्व परिवर्तन अधिकारी आत्मा सदा उन आत्माओं की बुराई व कमजोरियों को कल्याणकारी होने के नाते पहले क्षमा करेंगी. ಪಾಪ ಹೇಳ್ತಾರೆ, ಕೈಸಿ ಭೀ ಅವಗುಣಿ ಆತ್ಮ ಹೋ, ಎಂಥ ಅವಗುಣ ಇರಲಿ ಆತ್ಮನಲ್ಲಿ, ಪತಿತವಿರಲಿ, ಪುರುಷಾರ್ಥಹೀನ ಇರಲಿ, ಅದು ಬ್ರಾಹ್ಮಣಾತ್ಮನೇ ಇರಲಿ, ಬ್ರಾಹ್ಮಣಾತ್ಮವಾಗಿ ಪುರುಷಾರ್ಥ ಮಾಡದೇ ಇರಲಿ, ಎಂಥದೇ ಆತ್ಮ ಇರಲಿ. ಬಾಬಾ ಹೇಳ್ತಾರೆ, ದೋನೋ ಆತ್ಮಾವಂಕೆ ಪ್ರತಿ, ಎರಡೂ ಆತ್ಮಗಳ ಪ್ರತಿ ವಿಶ್ವ ಕಲ್ಯಾಣಕಾರಿನೇ ಇರಬೇಕು ಅಂತಾರೆ ಬಾಬಾ. ಬೇಹದ್ ಕಿ ದಾತಾ ಆತ್ಮ, ನೀವೇನಾಗಿದ್ದೀರಾ? ಬೇಹದ್ದಿನ ದಾತ, ಕೊಡುವಂಥ ಆತ್ಮಗಳು ನೀವು. ಬಾಬಾ ಹೇಳ್ತಾರೆ, ವಿಶ್ವ ಪರಿವರ್ತನ ಅಧಿಕಾರಿ ಆತ್ಮ, ಸದಾ ಉನ್ನಾತ್ಮಾವಂಕಿ, ಯಾವಾಗಲೂ ಆತ್ಮಗಳ ಬುರಾಯಿ ಕಮ್ಜೋರಿಯ, ಏನೇನು ಕೆಟ್ಟದಿದ್ದಾವಲ್ಲ ಆತ್ಮಗಳದ್ದು ಕಮ್ಜೋರಿಗಳಿದ್ದಾವೆ, ವೀಕ್ನೆಸ್ ಇದ್ದಾವೆ. ಕಮ್ಜೋರಿಯೋಂಕು ಕಲ್ಯಾಣಕಾರಿ ಹೋನೆಕೆ ನಾತೆ, ಅವ್ರಿಗೆಲ್ಲ ನಾವೇನು ಮಾಡ್ತೀವಿ? ಕಲ್ಯಾಣಕಾರಿ ಮಾಡ್ತೀವಿ. ಮಾಡಿದಾಗ ಏನು ಮಾಡ್ತಾರೆ? ಪೆಹಲೆ ಕ್ಷಮಾ ಕರೆಂಗಿ. ಫಸ್ಟ್ ಕೆಲಸ ಏನು ಮಾಡಬೇಕು? ನಾವು ಅವ್ರಿಗೆ ಕ್ಷಮಾ ಮಾಡಬೇಕು. ಕ್ಷಮಾ ಮಾಡಿದ್ರಷ್ಟೇ ನಾವು ಅವ್ರನ್ನ ಕಲ್ಯಾಣ ಮಾಡೋಕ್ಕಾಗ್ತದೆ. ಒಳಗಡೆ ಕ್ಷಮಾಭಾವ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ನನಗೆ ಹಿಂಗೆ ಮಾಡೋಣ ಅಂತ ಒಳಗೆ ಬಂತು ಅಂತಂದರೆ ನೀವೆಂದೂ ಅವನ ಕಲ್ಯಾಣ ಮಾಡೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜೈಸೆ ಬೇಹದ್ ಕಾ ಬಾಪ್ ಬಚ್ಚೋಂಕೋ ಕ್ಷಮಾ ಕರ್ತೆ ಹೇ. ನಾವೇನು ತಪ್ಪೇ ಮಾಡಿಲ್ಲ ಇಲ್ಲಿ ಬಂದ ಮೇಲೆ, ಇಷ್ಟೆಲ್ಲ ತಪ್ಪು ಮಾಡಿದ್ರೆ ಹೇಳ್ಕೊಂಡು ಬಂತು ಅಂದ್ಕೊಂಡಿರ್ತಾನೆ ಬಾಬಾ ನಮ್ಮನೆ. ಒಮ್ಮೆ ಮನಸ್ಸಿರ್ತದೆ, ನಮ್ಮಂಥವ್ರನ್ನ ಕಟ್ಕೊಂಡು ಏನು ವಿಶ್ವ ಕಲ್ಯಾಣಕಾರ ಮಾಡ್ತಿದ್ದೀ ಅಂತ ಅನ್ನಿಸ್ತಿರ್ತದೆ. ಆದರೂ ಬಾಬಾ ನಮ್ಮನ್ನೆಲ್ಲ ಏನು ಮಾಡ್ತಾರೆ? ಏನೆಲ್ಲ ತಪ್ಪು ಮಾಡ್ತೀವಿ ಎಲ್ಲ ಕ್ಷಮಾ ಮಾಡಿ, ಕ್ಷಮಾ ಮಾಡ್ತಾರಲ್ಲ ಬಾಬಾ, ಎದ್ರ ಮೇಲೆ ಕ್ಷಮಾ? ಕಿಸ್ ಬಾತ್ ಪರ್. बच्चों को क्षमा करते हैं किस बात पर? बच्चों की बुराई व कमजोरियों को दिल में न समाए क्षमा करते हैं.
ನಮ್ಮಲ್ಲಿನೂ ಎಷ್ಟು ವೀಕ್ನೆಸ್ ಇದ್ದಾವೆ, ನಾವು ಏನೇನು ತಪ್ಪು ಮಾಡಿರ್ತೀವಿ, ಅದೆಲ್ಲ ಬಾಬಾ ಮನಸ್ಸಿನಾಗ ಇಟ್ಕೊಳ್ತಾರೆ. ಹಂಗಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಪೂಜ್ಯ ದೇವತಾ ಭಕ್ತೋ ಪರ್ ಕ್ಷಮಾ ಕರ್ತೆ ಹೇ. ನಾವೆಲ್ಲ ಏನಿದ್ದೀವಿ, ಪೂಜ್ಯ ದೇವತಾ ಭಕ್ತರು, ನಮ್ಮನ್ನು ಬಾಬಾ ಕ್ಷಮಾ ಮಾಡ್ತಾರೆ. ತೋ ವಿಶ್ವ ಕಲ್ಯಾಣಕಾರಿ ಮಾಸ್ಟರ್ ರಚಿತಾ ಭೀ ಹೇ, ವಿಶ್ವ ಅಧಿಕಾರಿ ಭೀ ಹೇ. ನೀವು ಕೂಡ ಏನಾಗಿದ್ದೀರಿ, ವಿಶ್ವ ಕಲ್ಯಾಣಕಾರಿ ಅಂತಂದ್ರೆ ಏನು, ಬಾಬಾ ರಚಿತ ಆದರೆ ನೀವು ಮಾಸ್ಟರ್ ರಚಿತ ಆಗಿದ್ದೀರಾ, ವಿಶ್ವದ ಅಧಿಕಾರಿ ಆಗಿದ್ದೀರಾ. ಅರ್ಥಾತ್ ಛೋಟೋಂಕೆ ಆಗೆ ಬಡ ರಾಜಕ್ಕೆ ಸಮಾನ ಹೇ. ಸಣ್ಣವ್ರ ಎದುರುಗಡೆ ನೀವು ಏನೋ ರಾಜಾನೇ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, बाप के समान है, पूज्य आत्मा है. इन तीनों संबंध के आधार से बुराई व कमजोरी दिल पर न रख क्षमा करेंगे. ನಾನೇನಿದ್ದೀನಿ, ಪೂಜ್ಯ ಇದ್ದೀನಿ, ನಾನೇನಿದ್ದೀನಿ, ದೇವಾತ್ಮ ಇದ್ದೀನಿ. ಇವು ಸ್ಮೃತಿ ನಮಗೆ. ಈ ಸ್ಮೃತಿಯನ್ನು ಇಟ್ಕೊಂಡು ಎಲ್ಲರನ್ನ ನಾನೇನು ಮಾಡಬೇಕು, क्षमा ಮಾಡಬೇಕು. उसके बाद ऐसी आत्मा के कल्याण प्रति सदा हर आत्मा के वास्तविक स्वरूप और गुण को सामने रखते हुए महिमा करेंगे. अर्थात उस आत्मा को अपनी महानता की स्मृति दिलाएंगे. ಅದಕ್ಕೆ ಬಾಬಾ ಹೇಳ್ತಾರೆ, ನಾವೇನು ಅವರೇನು ಸ್ಮೃತಿ ಬರಬೇಕು. ಮೂಲತಃ ಅವ್ರು ಯಾರು, ಅದು ಆತ್ಮನೇ, ಅದು ಪರಮಧಾಮ ನಿವಾಸಿ. ಆತ್ಮ ಪರಮಧಾಮ ನಿವಾಸಿ ಅಂದರೆ ಅದು ಶ್ರೇಷ್ಠ, ಅದು ಶಾಂತ ಸ್ವರೂಪ, ಅದು ಪವಿತ್ರ ಸ್ವರೂಪ. ಮೂಲತಃ ಅದೇ ಅದಲ್ಲ, ಅದನ್ನು ಇದೆಲ್ಲ ಬರಬೇಕು ಅಂತಾರೆ ಬಾಬಾ. ಇದೆಲ್ಲ ಬಂದರೆ ಏನಾಗ್ತೀರಾ, ನೀವು ವಿಶ್ವ ಕಲ್ಯಾಣಕಾರಿ ಆಗ್ತೀರಾ, ಪೂಜ್ಯ ಇದ್ದೀರಾ. ಪೂಜ್ಯರಿದ್ದವ್ರ ಕೆಲಸ ಏನು, ಪೂಜ್ಯ ಇದ್ದವ್ರ ಕೆಲಸ ಏನು, ಅವರ ಅವಗುಣಗಳನ್ನು ನೋಡ್ತಾರ ಇಲ್ಲ. ಏನಿದ್ರು ಇಂಥ ಒಬ್ಬ ದರೋಡೆಕೋರನು ದೇವಿ ಎದುರುಗಡೆ ಬಂದು ನಿಂತಾಗ ಅವಳೇನು ಮಾಡ್ತಿರ್ತಾಳೆ, ಹಸನ್ಮುಖಿನೇ ಆಗಿರ್ತಾಳೆ. ಕೈ ಯಾವಾಗಲೂ ವರದಾನಿ ರೂಪನೇ ಇರ್ತದೆ. ಅಂಥವ್ರು ಬಂದ ಕೂಡಲೇ ಕೈ ಏನಾರು ಕೆಳಗೆ ಮಾಡ್ತಾಳೆ ದೇವಿ, ನಾ ಕೊಡೋಂಗಿಲ್ಲ ನಿನಗೆ ವರದಾನ ಅಂತ, ಇಲ್ಲಲ್ಲ. ಅದನ್ನೇ ಹೇಳ್ತಾರೆ ಬಾಬಾ, ನೀವು ಆ ಸ್ವರೂಪ ಇರಬೇಕು. ಬಾಬಾ ಹೇಳ್ತಾರೆ, ಕಿಸ್ಕೆ ಬಚ್ಚೆ ಹೋ, ಕಿಸ್ ಕುಲ್ಕೆ ಹೋ. ಇದು ಸ್ಮೃತಿ ಇದೆ ನಿಮಗೆ. ನೀವ್ಯಾರ ಮಕ್ಕಳು, ಯಾವ ಕುಲದ ಮಕ್ಕಳು. ಸಂಗಮ ಯುಗ ಕಿ ವಿಶೇಷತಾ ವ ವರದಾನ ಕ್ಯಾ ಹೇ. ಸಂಗಮ ಯುಗದ ವಿಶೇಷತೆ ಏನು, ವರದಾನ ಏನು. ಬಾಪ್ ಕಾ ಕರ್ತವ್ಯ असंभव को भी संभव करने का है. तुम आत्मा आदिकाल की ರಾಜವಂಶಿ ಹೋ. ತಂದೆ ಕರ್ತವ್ಯ ಏನಾಗಿದೆ, ಅಸಂಭವ ಇದ್ದುದನ್ನು ಸಂಭವ ಮಾಡುವಂಥದ್ದಾಗಿದೆ. ನೀವಾತ್ಮಗಳು ಆದಿಕಾಲದಿಂದ ಯಾವ ವಂಶದವರು, ರಾಜವಂಶದವರು. ನಾನು ಯಾವ ವಂಶ, ರಾಜವಂಶದ ಆತ್ಮ ನಾನು ಮೂಲತಃ. ಅಬ್ ಬ್ರಹ್ಮವಂಶಿ ಹೋ. ಮೊದಲೇನಿದ್ದೆ, ಈಗೇನಿದ್ದೀನಿ, ಎರಡೂ ವಂಶವನ್ನು ನೆನಪಿಟ್ಕೊಳ್ಳಿ. ಮಾಸ್ಟರ್ ಸರ್ವಶಕ್ತಿವಾನ್ ಹೋ. ಇವೆಲ್ಲ ಏನು, ನಮ್ಮ ಟೈಟಲ್ಸ್. ನಿನ್ನೆ ಹೇಳಿದ್ರಲ್ಲ ಬಾಬಾ, ಈ ಟೈಟಲ್ಸನ್ನು ಏನು ಮಾಡಂತಾರೆ ಬಾಬಾ, ವಿಸ್ತಾರದಲ್ಲಿ ಹೋಗಿ ಮನನ ಮಾಡಿ. इस प्रकार की महिमा करेंगे जिससे वह आत्मा गुणों को सुनते हुए स्मृति और समर्थि में आए और कमजोरी को व बुराई को मिटाने की हिम्मत में आए. ಅದಕ್ಕೆ ಬಾಬಾ ಹೇಳ್ತಾರೆ, ಇದನ್ನು ಸ್ಮೃತಿ ಕೊಡಿಸ್ಕೊಂತ ಹೋಗ್ಬೇಕು ನೀವು ಅಂತಾರೆ ಬಾಬಾ. ನೀನು ಯಾರು, ನೀನೆಂಥವನ ಮಗ, ಏನು ಮಾಡಬೇಕು, ನಿಮ್ಮ ಕರ್ತವ್ಯ ಏನು. ಈ ಸ್ಮೃತಿಯನ್ನು ಕೊಟ್ಟರೆ ಈ ಸ್ಮೃತಿ ಏನು ಮಾಡುತ್ತೆ, ಸಮರ್ಥಿನಲ್ಲಿ ತಗೊಂಡು ಬರ್ತದೆ. ಅವಾಗ ಕಮ್ಜೋರಿಗಳು ಎಲ್ಲ ಏನಾಗ್ಬಿಡ್ತಾವೆ, ಹೋಗ್ಬಿಡ್ತವೆ, ನಾಶ ಆಗ್ತವೆ, ಧೈರ್ಯ ಬರ್ತದೆ ಅಂತ ಹೇಳ್ತಾರೆ ಬಾಬಾ. जैसे आज की दुनिया में राजपूत वंश वाले अपने वंश की स्मृति दिलाते तो कमजोर में भी हिम्मत आ जाती है. ರಜಪೂತ್ ವಂಶದವ್ರು ಅಂತಂದ್ರೆ ಏನರ್ಥ, ಭಾರಿ ಧೈರ್ಯಸ್ಥರು ಅಂತ. ಬರೀ ಕುಲದ ಹೆಸರು ಹೇಳಿದರೆ ಸಾಕು, ಅವ್ರಿಗೆ ಸ್ಮೃತಿ ಬಂದು ಅವರ ವೀಕ್ನೆಸ್ ಎಲ್ಲ ಹೋಗಿಬಿಡ್ತದೆ, ಧೈರ್ಯ ಬರ್ತದೆ ಅಂತಾರೆ ಬಾಬಾ. ಐಸೆ ವಿಶ್ವ ಕಲ್ಯಾಣಕಾರಿ ಆತ್ಮ ಯಾರು, कमज़ोर आत्मा को भी महिमा से महान बना देंगे. ಆ ಕಮ್ಜೋರ್ ಇರ್ತದೆ ಅದು, ಆದರೆ ಅದನ್ನು ಮಹಿಮೆ ಮಾಡೋಕ್ಕೆ ಶುರು ಮಾಡಿರಿ ಅಂತಾರೆ ಬಾಬಾ. ನೀ ಹಂಗಿದೆ, ನೀ ಅಷ್ಟು ಶ್ರೇಷ್ಠ. ಸಣ್ಣ ಮಕ್ಕಳಿಗೆ ಹೇಳ್ತಿರ್ತೀವಲ್ಲ, ನೀವು ಭಾಳ ಶಾಣೆ ಇದೆಯಲ್ಲ,
ಈ ಭಾಳ ಶಾಣೆದಿಯಲ್ಲ ಅಂತ ಹೇಳಿ ಏನು ಮಾಡ್ತೀವಿ, ಅದನ್ನೆಲ್ಲ ಬಿಡಿಸ್ತೀವಲ್ಲ, ಹಾಗೆ ಮಾಡಬೇಕಿಲ್ವ ಅಂತಾರೆ ಬಾಬಾ. तुम ऐसे हो, ऐसा हो, ऐसे विश्व कल्याणकारी हो, कमजोर आत्मा को भी महिमा से महान बना देंगे. अर्थात अपने रहम दिल की शक्ति से स्वयं तो उसके अवगुण धारण नहीं करेंगे, लेकिन उसको भी अपने अवगुण विस्मृत कराए समर्थ बना देंगे. ಅವರೆಷ್ಟೇ ಕೆಟ್ಟವರಲ್ಲಿ ಅವರಲ್ಲಿನೂ ಒಂದು ಏನಿರ್ತದೆ, ಒಳ್ಳೆಯ ಗುಣ, ಅದನ್ನು ಅವ್ರಿಗೆ ಎತ್ತಿ 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 ಮಾತಾಡ್ರಿ ಅಂತಾರೆ ಬಾಬಾ. ಅವ್ರಿಗೇನಾಗ್ತದೆ, ಶಕ್ತಿ ಬಂದು ಎರಡು ಕೆಲಸ ಆಗ್ತಾವಲ್ಲ. ಬೇರೆ ನನ್ನ ಎದುರುಗಡೆ ಇರ್ತಕ್ಕಂಥ ಆತ್ಮ ಕಮ್ಜೋರ್ ಇತ್ತು ಅಂತಂದರೆ ಅದರಲ್ಲಿ ವಿಶೇಷತೆ ಕಮ್ಜೋರಿ ಬಿಟ್ಟು ವಿಶೇಷತೆಯನ್ನು ನಮ್ಗೆ ಕಾಣಿಸಿರ್ತದೆ, ಗೊತ್ತಿರ್ತದೆ ನಮಗೂ. ಈಗ ಏನೇನೋ ಮಾಡ್ತಿರ್ತಾರೆ ಅವ್ರು, ಯೋಗ ಚಂದ ಮಾಡ್ತಿರ್ತಾರೆ, ಎಲ್ಲ ಬಿಟ್ಟು ನೀವು ಯೋಗ ಭಾಳ ಚಲೋ ಮಾಡಿಸ್ತೀರಿ, ಹಿಂಗೆ ಮಾಡ್ತೀರಿ ಅಂತೇಳಿ ನಾವು ಹಿಂಗೆ ಹೇಳ್ಕೋತ ಹೋದ್ವಿ ಅಂದ್ರೆ ಅದು ಶ್ರೇಷ್ಠ ಆಗ್ತೈತಿ. ಒಂದು ನಾನು ನನ್ನೊಳಗಡೆ ಏನು ಬರೋಕ್ಕೆ ಶುರು ಆಗ್ತಿರ್ತದೆ, ಪಾಸಿಟಿವಿಟಿ ನನ್ನೊಳಗಡೆ ಶಕ್ತಿ ಬರ್ತಿರ್ತದೆ, ಎರಡೂ ಕೆಲಸ ಆಗ್ತಿರ್ತದೆ. ಅದನ್ನು ಬಿಟ್ಟು ಅವ್ರ ಕಮ್ಜೋರಿಗಳನ್ನು ಎತ್ತೆತ್ತೆತ್ತೆತ್ತು ಹೇಳ್ತಿದ್ರೆ ಆತ್ಮನೂ ಶ್ರೇಷ್ಠ ಆಗಲ್ಲ, ನಂದು ಏನಾಗ್ತದೆ, ನಂದು ಎನರ್ಜಿನೂ ಕಡಿಮೆ ಆಗ್ತದೆ. ಎರಡೆರಡು ಕೆಲಸ ಆಗ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಮರ್ಥತೆ ಅವಗುಣ ವಿಸ್ಮೃತ್ ಕರಾಯೆ ಸಮರ್ಥ ಬನಾ ದೇಂಗೆ. ಅವರಲ್ಲಿ ಗುಣಗಳನ್ನು ನೀವು ಹೊಗಳ್ತಾ ಹೋದರೆ ಅವುಗುಣ ಏನಾಗ್ತಾವೆ, ಅಲ್ಲೇ ಹೋಗ್ಬಿಡ್ತಾವು ಅಂತ ಹೇಳ್ತಾರೆ ಬಾಬಾ. अवगुण धारण नहीं करेंगे, लेकिन उसको भी अपने अवगुण विस्मृत कराए समर्थ बना देंगे. ऐसे समर्थ धरनी बनाने के बाद ऐसी आत्मा प्रति थोड़ी से मेहनत करने से, अहम भाव न रखने से ऐसी आत्मा भी परिवर्तन हो जाएगी. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಥರ ಸಮರ್ಥ ಧರಣಿ, ಆ ಆತ್ಮನ ಧರಣಿ ತಯಾರು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಈ ಥರ ನೀವು ತಯಾರು ಮಾಡೋದ್ರಿಂದ ಏನಾಗ್ತದೆ, ಐಸೇ ಆತ್ಮ, ಅಂತಹ ಆತ್ಮ ಸ್ವಲ್ಪ ಸಮಯದಲ್ಲಿ ಪರಿಶ್ರಮ ಇಲ್ಲದೆ ಏನು ಮಾಡ್ತದೆ, ಅಹಂಭಾವ್ ವಹಂಭಾವ್ ಹೋಗ್ಬಿಡ್ತದೆ. ಅದಕ್ಕೆ ಹೋದ್ಮೇಲೆ ಏನಾಗ್ತದೆ, ಅದು ಶ್ರೇಷ್ಠ ಆಗಿಬಿಡ್ತದೆ, ಪರಿವರ್ತನ ಆಗ್ತದೆ. ಕಭಿ ಭೀ ಬ್ರಾಹ್ಮಣ ಪರಿವಾರ ಮೇ ಕಮ್ಜೋರ್ ಆತ್ಮ ಕೋ ತುಮ್ ಕಮ್ಜೋರ್ ಹೋ ನಹಿ ಕೇನಾ. ನಮ್ಮ ಗ್ರೂಪ್ನಲ್ಲಿ ನೀವು ಹಿಂಗಿದ್ದೀರಿ ಅಂತ ಹೇಳಬಾರ್ದು. नहीं तो जैसे शारीरिक कमज़ोर आत्मा अगर डॉक्टर द्वारा सुने कि मैं तो मरने वाली हूँ तो हार्ट फेल हो जाएगा. ವೀಕ್ ಇದ್ದರು ಡಾಕ್ಟರ್ ಕಡೆ ಹೋದಾಗ ನಿನಗೆ ಇಂಥ ದೊಡ್ಡ ಮಹಾಮಾರಿ ರೋಗ ಅದ ಅಂದ ಕೂಡಲೇ ಏನಾಗ್ಬಿಡ್ತದೆ, ಇನ್ನೊಂದು 8 ದಿನ ಬದುಕೋರು 2 ದಿವಸ ಹೋಗ್ಬಿಡ್ತಾರೆ. ಅದಕ್ಕೆ ಇಲ್ಲಿ ನೀವು ಕೂಡ ಏನು ಮಾಡಬಾರ್ದು, ನೀ ಹಿಂಗಿದೆ ಅಂತ ಹೇಳಬಾರ್ದು. बाबा ಹೇಳ್ತಾರೆ, ऐसे आप सब भी मास्टर अथॉरिटी हो, श्रेष्ठ आत्माएं हो, विश्व परिवर्तक हो. आप लोगों के मुख से सदैव हर आत्मा के प्रति शुभ बोल निकलने चाहिए. ಹೇಳಿದ್ರಲ್ಲ ಬಾಬಾ, ಈ ಥರ ನೀವು ಏನಾಗಿದ್ದೀರಾ, ವಿಶ್ವ ಪರಿವರ್ತಕ. ಇದು ಮೊದಲು ನನ್ನ ಮೇಲೆ ಸಮಾನ ಇರಬೇಕು. ನಾನೇನೋ ವಿಶ್ವ ಪರಿವರ್ತಕ. ಬಾಬಾ ಹೇಳ್ತಾರೆ, ಯಾವಾಗಲೂ ಪ್ರತಿ ಆತ್ಮನ ಪ್ರತಿಯಾಗಿ ನಮ್ಮದೇನಿರಬೇಕು, ಶುಭ ಮಾತುಗಳೇ ಇರಬೇಕು, ಶುಭ ಕಾಮನೆ. ದಿಲ್ ಶಿಕಸ್ತ್ ಬನಾನೆ ವಾಲೆ ನಹಿ, ದಿಲ್ ಶಿಕಸ್ತ್ ಬನನಾ ಭೀ ಹಾರ್ಟ್ ಫೇಲ್ ಹೋನಾ ಹೈ. ದಿಲ್ ಶಿಕಸ್ತ್ ಆಗಬೇಡಿ. ಹೃದಯ ವಿಧೀರ್ಣ ಆಗೋದು ಅಂದರೆ ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡಂಗೆ ಅಂತಾರೆ ಬಾಬಾ. ಚಾಹೆ ಕಿतना भी कमज़ोर हो, उसको इशारा भी देना हो, शिक्षा भी देनी हो, तो पहले समर्थ बनाकर फिर शिक्षा दो. ಬಾಬಾ ಹೇಳ್ತಾರೆ, ಕಮ್ಜೋರ್ ಇದೆ, ತಪ್ಪು ಮಾಡ್ತಿದ್ದಾರೆ ಅಂದರೆ ಏನು ಮಾಡಬೇಕು, ಇಶಾರ ಕೊಡಬೇಕು. ಮೊದಲು ಏನು ಹಿಂಗಿದಿ ಅಂತ ಫಟ್ ಅಂತ ಹೇಳೋದಲ್ಲ, ಸ್ವಲ್ಪ ಸೂಕ್ಷ್ಮಗೆ ತಿಳಿಸಿ ಹೇಳಬೇಕು, ಶಿಕ್ಷಣ ಕೊಡಬೇಕು. ಆಮೇಲೆ ಅವರನ್ನು ಏನು ಮಾಡಬೇಕು, ಸಮರ್ಥರನ್ನಾಗಿ ಮಾಡಬೇಕು. पहले उनकी विशेषता की महिमा करो, फिर उसको आगे के लिए और भी श्रेष्ठ आत्मा बनने का साधन कमजोरी पर अटेंशन ರೀತಿ से दिलाओ. ಬಾಬಾ ಹೇಳ್ತಾರೆ,
ಗೊತ್ತಿರ್ತದೆ ಅದೇನೋ ಒಂದು ಭಾಳ ದೊಡ್ಡ ತಪ್ಪು ಮಾಡ್ತಿರ್ತದೆ ಆತ್ಮ ಅಂತ. ಸಡನ್ನಾಗಿ ನೀನು ತಪ್ಪು ಮಾಡ್ತಿ ಅಂತ ಹೇಳಿಬಿಡ್ರಿ ಅಂತಾರೆ ಬಾಬಾ. ಫಸ್ಟ್ ಅದು ನನ್ನ ಕಂಟ್ರೋಲಾಗಿ ತೊಗೋಬೇಕು. ಈಗ ಯಾರನ್ನೇ ನನ್ನ ವಶಕ್ಕೆ ಮಾಡ್ಕೋಬೇಕು ಅಂತಂದ್ರೆ ಏನು ಮಾಡ್ತಾರೆ? ಹೊಗಳ್ಬೇಕು ಫಸ್ಟ್. ಹೆಂಗೆ ಹೊಗಳು? ಸುಮ್ಮನೆ ಹೊಗಳೋದಲ್ಲ. ಮತ್ತು ಯಾವುದೋ ಒಂದು ಗುಣ ಇಟ್ಕೊಂಡು ಅವರನ್ನು ಹೊಗಳಿ ನನ್ನ ವಶಕ್ಕೆ ತಗೊಂಡು ಆಮೇಲೆ ಅದರಲ್ಲಿ ತಪ್ಪೇನಿದೆಯೋ ಅದನ್ನು ಸೂಕ್ಷ್ಮವಾಗಿ ಹೇಳಿ ತಿದ್ದಬೇಕು ಅಂತ ಹೇಳ್ತಾರೆ ಬಾಬಾ. ಅದಕ್ಕೂ ಯುಕ್ತಿ ಬಳಕೆ ಮಾಡಬೇಕು. ಆಮೇಲೆ ಅವ್ರಿಗೆ ಹೇಳಬೇಕು, ನಿನ್ನ ಕಮ್ಜೋರಿ ಇದೆ, ಅದ್ರ ಮೇಲೆ ಏನು ಮಾಡಿ ಅಟೆನ್ಷನ್ ಕೊಡಿ ಅಂತ ಹೇಳ್ರಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, पहले धरनी पर हिम्मत और उत्साह का हल चलाओ, फिर बीज डालो. ನನ್ನ ಹತ್ರ ಸ್ಟ್ರಾಂಗ್ ಬೀಜ ಐತಿ ಅಂಥೇಳಿ ನೆಲ ಸಿಕ್ತು ಅಂತ ಬಡ ಬಡ ಒಯ್ದು ಬೀಜ ಬಿತ್ತಿದ್ರೆ ಫಲ ಕೊಡ್ತದೇನೋ ಬೀಜ? ಫಸ್ಟ್ ಏನು ಮಾಡಬೇಕು? ನಾ ಯಾವ ಸ್ಥಾನದಲ್ಲಿ ಬೀಜ ಬಿತ್ತಬೇಕಂತ ಮಾಡಿದ್ದೀನೋ ಆ ಸ್ಥಾನ, ಆ ಆತ್ಮನ ಧರಣಿ ಏನು ಮಾಡಬೇಕು? ಫಸ್ಟು ತಯಾರು ಮಾಡಿ ಅಂತ ಹೇಳ್ತಾರೆ ಬಾಬಾ. ಆವಾಗ ನಂತರ ಏನು ಮಾಡಿ? ಬೀಜ ಡಾಲೋ, ಸಹಜ ಹಿ ಬೀಜ ಕಾ ಫಲ್ ನಿಕ್ಲೇಗಾ, नहीं तो हिम्मतहीन कमज़ोर संस्कार वशात्मा अर्थात कलराठी ज़मीन में बीज डालते हैं, इसलिए मेहनत और समय ज़्यादा लगता है और सफलता भी कम निकलती है. ನೀವು ಯಾವುದೇ ಏನೋ ತಿಳುವಳಿಕೆನೇ ಕೊಡದೇನೆ ನೀವು ಅವರನ್ನು ಪರಿವರ್ತನೆ ಮಾಡ್ತೀನಿ ಅಂತಂದರೆ ಏನು ಅರ್ಥ ಅಂತ ಹೇಳ್ತಾರೆ ಬಾಬಾ? ಗಟ್ಟಿ ನೆಲದಲ್ಲಿ ಬೀಜ ಬಿತ್ತಿದ ಹಾಗೆ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಮತ್ತೇನು ಮಾಡಬೇಕಾಗ್ತದೆ? ಭಾಳಷ್ಟು ಪರಿಶ್ರಮ ಪಡಬೇಕಾಗ್ತದೆ. ಇಸ್ಲಿಯೇ ಮೆಹನತ್ ಅವ್ರ ಸಮಯ ज़्यादा लगता और सफलताನೂ ಬರೋದಿಲ್ಲ ಅಂತಾರೆ ಬಾಬಾ. विश्व कल्याण के कार्य में सोचने व करने की फुर्सत नहीं मिलती, स्व कल्याण या देश कल्याण में ही लगे रहते हैं. ಬಾಬಾ ಹೇಳ್ತಾರೆ, ಇನ್ನಿಕ್ಕೆಲ್ಲರೂ ಇರ್ತಾರೆ, ವಿಶ್ವ ಕಲ್ಯಾಣ ಮಾಡಲಿಕ್ಕೆ ಅವ್ರಿಗೆ ಟೈಮೇ ಸಿಗೋದಿಲ್ಲ, ವಿಚಾರ ಮಾಡೋಕ್ಕೂ ಟೈಮ್ ಸಿಗೋದಿಲ್ಲ. ಯಾಕೆ? ತಮ್ಮ ಸ್ವಂತದ್ದೇ ಮಾಡ್ಕೊಳ್ಳೋದ್ರೊಳಗೆ ಬ್ಯುಸಿ ಆಗಿರ್ತಾರೆ. ವಿಶ್ವ ಕಲ್ಯಾಣಕಾರಿ ಸ್ವರೂಪ में स्थित नहीं हो सकते, समझा? तो विश्व कल्याणकारी बनने के लिए क्या करना है और क्या न करना है. ಬಾಬಾ ಇಷ್ಟು ತನ ಏನು ಹೇಳಿದ್ರು? ವಿಶ್ವ ಕಲ್ಯಾಣಕಾರಿ ಆಗಬೇಕು ಅಂದರೆ ಏನು ಮಾಡಬೇಕು, ಏನು ಮಾಡಬಾರದು. ಡೋಂಟ್ ಡೂಸ್ ಡಸ್ ಎರಡು ಹೇಳಿದ್ರು ಬಾಬಾ. ತಬ್ ಹಿ ವಿಶ್ವ ಕಲ್ಯಾಣ ಕಿ ಸೇವಾ ಕಿ ಗತಿ ತೀವ್ರ ಹೋ ಸಕೇಗಿ. ಎರಡು ಗೊತ್ತಿರಬೇಕು ನಮಗೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಆವಾಗ ತೀವ್ರ ಗತಿಯಿಂದ ಕಲ್ಯಾಣ ಆಗ್ತದೆ. ಅಭಿ ಮಧ್ಯಮ ಗತಿ ಹೇ, इसलिए इस वर्ष में विश्व कल्याणकारी स्थिति की विधि द्वारा विश्व कल्याण के सेवा की गति तीव्र बनाओ, रहम दिल बनो. ಇದೇ ಆಗಕತ್ತಿಲ್ಲ ನಮಗೆ, ಮತ್ತೆ ನಾವು ನಮ್ಮದೇ ನಡೆಸಿರ್ತೀವಿ. ಬಾಬಾ ಏನು ಮಾಡಂತಾರ? ಅವ್ರು ಎಂಥವ್ರೇ ಹಾಕಿರಿ, ನಾವೆಲ್ಲ ಅವರೆಲ್ಲ ಸರೆಂಡ್ರ್ ಆಗ್ಯಾರಿ, ಅವರು ತಪ್ಪು ಮಾಡ್ಯಾರ, ತಪ್ಪು ಮಾಡ್ಬೇಕೇನ್ರಿ ಅಂತ ಶುರು ಮಾಡ್ತೀವಿ. ಮತ್ತು ನಾವು ಅದೆಲ್ಲ ಮಾತಾಡಂಗಿಲ್ಲ ಅಂತಾರೆ ಬಾಬಾ. ಖುಷಿ ಪಡಬೇಕು. ಹೆಂಗೆ ಖುಷಿ ಪಡಬೇಕು? ಅಂಥ ಆತ್ಮನನ್ನು ಕಲ್ಯಾಣ ಮಾಡೋ ಭಾಗ್ಯ ನನಗೆ ಸಿಗ್ತಲ್ಲ, ಅಂಥ ಆತ್ಮನನ್ನು ಕಲ್ಯಾಣ ಮಾಡೋ ಭಾಗ್ಯ ನನಗೆ ಸಿಕ್ತು, ನಾನು ಮಾಡಬೇಕಲ್ಲ. ಅದು ಹೇಳ್ತಾರೆ ಬಾಬಾ. विश्व कल्याण के सेवा की गति तीव्र बनाओ. अब तक जो कुछ चला ड्रामानुसार जो चलता था वह चला. ಇಲ್ಲಿ ತನಕ ಏನೇನಾಯಿತು ನಾಟಕದ ಅನುಸಾರವಾಗಿ ನಡಿಬೇಕಿತ್ತು ನಡೀತು. इससे भी आगे के लिए कल्याण की भावना ले, चढ़ती कला की भावना ले, अब आगे बढ़ो. ಅದಕ್ಕೇನಂತಾರೆ ಬಾಬಾ? ಹಿಂದೇನಾಯ್ತಾಯಿತು, ಮುಂದೆ ಏನು ಮಾಡಬೇಕು? ಕಲ್ಯಾಣದ ಭಾವನೆ ಇಟ್ಕೊಂಡು, ಏರುವ ಕಲೆಯ ಭಾವನೆ ಇಟ್ಕೊಂಡು ಮುಂದಕ್ಕೆ ಹೋಗಿ ಅಂತಾರೆ ಬಾಬಾ. कमजोरियों को सदा के लिए दृढ़ संकल्प द्वारा विदाई दो और विदाई दिलाओ. ಎದಕ್ಕೆ ವಿದಾಯಿ ಕೊಡಬೇಕು? ಹಾಂ, ಅದಕ್ಕೆ ನೀವು ಏನು ಮಾಡಿ? ವಿದಾಯಿ ಮಾಡಿ ಮುಂದೆ ಹೋಗಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अर्थात हर बात को नॉलेजफुल समर्थ स्थिति द्वारा स्पीड और स्टेज को बढ़ाओ. ಅದೆಲ್ಲ ಬಿಟ್ಟು ಏನು ಮಾಡಬೇಕು? ಈಗ ನಾವು
ಸ್ಪೀಡ್ ಹೆಚ್ಚಿಗೆ ಮಾಡಬೇಕು. ಇಲ್ಲಿ ತನಕ ಎಷ್ಟಿತ್ತು ಸ್ಪೀಡ್? 20 ಇತ್ತ, 30 ಇತ್ತ, 40 ಇತ್ತ, ಎಷ್ಟಿತ್ತೋ ಗೊತ್ತಿಲ್ಲ. ಅದಕ್ಕಿಂತ ಸ್ಪೀಡ್ ಏನು ಮಾಡಬೇಕು? ಹೆಚ್ಚು ಮಾಡಬೇಕು ಅಂತಾರೆ ಬಾಬಾ. ಅಂದರೆ ಪ್ರತಿ ಮಾತು, ಪ್ರತಿಯೊಂದು ಜ್ಞಾನವನ್ನು ಸಮರ್ಥ ಸ್ಥಿತಿಯ ಮುಖಾಂತರ ಯಾವಾಗಲೂ ಸಹಜ ಪಾಸಾಗಿ, ಸದಾ ಪಾಸ್ ಆಗಬೇಕು. ಪಾಸ್ ಹಾಕ್ಕೊಂಡು ಪಾಸ್ ಆಗಬೇಕು. 2 ಪಾಸ್ ಇದಾವೆ. ಎಲ್ಲ ವಿಷಯದಲ್ಲಿ ಪಾಸಾಗಿ ಮುಂದಕ್ಕೆ ಹೋಗೋದು, ಪಾಸ್ ಹಾಕೋಂತ ಹೋಗೋದು, ಅದನ್ನು ಹೇಳ್ತಾರೆ ಬಾಬಾ. ಸಮझा ऐसी तैयारी करो, पास भी तानर हो जाएंगे. ಈ ಥರ ಮಾಡಿದ್ರೆ ಏನಾಗ್ತೀರಾ? पास भी तानर ಆಗ್ತೀರಾ. जो दूसरी सीजन में बाप दादा सबको तीव्र पुरुषार्थी के रूप में देखे. सभी आत्माएं फर्स्ट डिवीजन वाली आत्माएं हो. ऐसी महान आत्माओं का मिलन मेला मनाने आए हैं. ಬಾಬಾ ಹೇಳ್ತಾರೆ, ಸೆಕೆಂಡ್ ಸೀಸನ್ನಲ್ಲಿ ಎಲ್ಲ ಆತ್ಮಗಳು ಫಸ್ಟ್ ಡಿವಿಷನ್ ಆತ್ಮಗಳು ಇದ್ರಂತೆ. ಇಂಥ ಮಹಾನ್ ಆತ್ಮಗಳನ್ನು ಬಾಬಾ ಭೇಟಿ ಮಾಡೋಕ್ಕೆ ಬಂದಿದ್ದಾರೆ. ಹರ್ ಬ್ರಾಹ್ಮಣ್ ಬಚ್ಚ ಸದಾ ತಾಜ್ ತಿಲಕ್ ಅವ್ರ ತಖ್ತಧಾರಿ ಹೋ. ಪ್ರತಿಯೊಂದು ಬ್ರಾಹ್ಮಣ ಆತ್ಮ ತಿಲಕ್ ಮತ್ತು ತಖ್ತಧಾರಿ, ತಾಜ್. ಐಸೇ ರಾಜ್ಯಸಭಾ ಮೇ ಬಾಪ್ ಆಯೆ. ತಿಲಕ್ ಅಂದ್ರೆ ಸ್ಮೃತಿ ತಿಲಕ್, ವಿಜಯದ ತಿಲಕ್, ಆತ್ಮ ತಿಲಕ್. ತಖ್ತ ಅಂದರೆ ಸಿಂಹಾಸನ, ಅಂದರೆ ಇದರ ಸಿಂಹಾಸನ. ಒಂದು ಬಾಬನ್ ಹೃದಯ ಸಿಂಹಾಸನ, ಇನ್ನೊಂದು ಜವಾಬ್ದಾರಿ ಸಿಂಹಾಸನ, ಇನ್ನೊಂದು ಸತ್ಯುಗದ ಸಿಂಹಾಸನ. ಇವೆಲ್ಲ ಸಿಂಹಾಸನಧಾರಿಗಳು. तख्त और तिलक और तख्तधारी हो. ऐसे राज्यसभा में बाप आए. जब यहाँ राज्य अधिकारी सभा बनेगी तब वहाँ राज्य दरबार लगेगी. ಇಲ್ಲಿ ರಾಜ್ಯ ಅಧಿಕಾರಿ ಸಭೆ ನಡೆದ್ರೆ ಅಲ್ಲಿ ರಾಜ್ಯ ದರ್ಬಾರ್ ನಡೀತದೆ. निमंत्रण दिया जाता है तो विशेष आत्माओं के लिए विशेष स्टेज तैयार करनी पड़ती है. ಮುಂದೆ ಹೋದಂಗೆ ನಿಮಗೇನು ಮಾಡ್ತಾರೆ? निमंत्रण ಕೊಡ್ತಾರೆ, विशेष स्टेज तैयार ಮಾಡ್ತಾರೆ. तो बाप दादा को भी फिर आने का निमंत्रण देते हो. तो हर एक प्रैक्टिकल संपूर्ण स्टेज तैयार करेंगे, तब तो बाप दादा आएंगे. बाबा ಹೇಳ್ತಾರೆ, बाप दादा को भी फिर आने का निमंत्रण देते. ಬಾಬಾಗೆ ಬಾ ಅಂತ ನಿಮಂತ್ರಣ ಕೊಟ್ಟವ್ರು ಯಾರು? ನಾವೇ ಅಲ್ಲ. ಬಾಬಾ ಹೇಳ್ತಾರೆ, तो हर एक प्रैक्टिकल संपूर्ण स्टेज तैयार करेंगे. ಹಾಂ, ಬಾಬಾಗೆ ಬಾ ಅಂತ ಕರೆದೈತಿ. ಬಾಬಾ ಬಂದು ಕೂತಾಗ ನಮ್ಮದೇದಿರ್ಬೇಕು ಕತೆ. ಬಾ ಅಂತ ಕರೆದೀವಿ, ಬಂದು ಎದುರುಗಡೆ ಕೂತಾಗ ನಾವಿನ ಅಲ್ಲಿ ಬರ್ತೀವಿ ಬಾಬಾ, ಇಲ್ಲಿ ಹೋಗಿ ಬರ್ತೀವಿ ಬಾಬಾ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಬಾಬಾ ಏನು ಮಾಡಬೇಕು? ಸಂಪೂರ್ಣ ಸ್ಟೇಜ್ ತಯಾರು ಮಾಡ್ಕೊಂಡು ಕೂಡಬೇಕು. इसलिए हर एक दोस्त से श्रेष्ठ व सुंदर स्टेज तैयार करो. अच्छा, अब देखेंगे कौन सा जो नंबर 1 जाता है, विदेश आगे जाता है व देश आगे जाता है. ಚಲೋ ಚಲೋ ಸ್ಟೇಜ್ ತಯಾರು ಮಾಡಿ ಫಂಕ್ಷನ್ ಮಾಡಿರಿ ಅಂತ ಎಲ್ಲ ಥರನೂ ಹೇಳ್ತಾರೆ ಬಾಬಾ. ಸ್ಥೂಲದ್ದು ಹೇಳ್ತಾರೆ, ಸೂಕ್ಷ್ಮದ್ದು, ಎಲ್ಲ ಎರಡು ಸ್ಟೇಜ್ ತಯಾರಿರಬೇಕಲ್ಲ. ಐಸೆ ಸದಾ ವಿಶ್ವ ಕಲ್ಯಾಣಕಾರಿ. ಯಾವಾಗಲೂ ಪ್ರತಿ ವಿಶ್ವ ಕಲ್ಯಾಣಕಾರಿ ಆಗಬೇಕಂದ್ರೆ ಏನು ಹೇಳಿದ್ರು ಬಾಬಾ? ರಹಮ್ ದಿಲ್. ಇಂಥ ಸದಾ ಶುಭ ಚಿಂತನದಲ್ಲಿರುವಂತಹ, ಶುಭ ಚಿಂತನೆ ಮಾಡುವಂತಹ, ಪ್ರತಿ ಆತ್ಮನಲ್ಲಿ ಧೈರ್ಯ ತುಂಬುವಂತಹ, ಉಲ್ಲಾಸ ತರುವಂತಹ. ನೋಡ್ರಿ ಬಾಬಾ, ಇವು ನಮ್ಮ ಟೈಟಲ್. ಇವು ಸದಾ ರಾಜ್ಯ ಅಧಿಕಾರಿ, ಎಲ್ಲರನ್ನ ಸದಾ ಸಂಪನ್ನ ಮಾಡುವಂತಹ, ಸಮರ್ಥ ಮಾಡುವಂತಹ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ, ನಮಸ್ತೆ. अच्छा, ओम शांति.